ತಾಲೂಕಿನ ಸಿದ್ದಾಪುರ ಗೇಟ್ನಲ್ಲಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಮಾಗಡಿ ಸೋಮವಾರಪೇಟೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ವಿರೋಧಿಸಿ ಕಳೆದ 5 ದಿನಗಳಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸ್ಥಳಕ್ಕೆ ಶುಕ್ರವಾರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ಅವರು, ಮಾಗಡಿ ಸೋಮವಾರಪೇಟೆ ರಸ್ತೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ 1000 ಕೋಟಿ ಹಣ ಬಿಡುಗಡೆಗೊಳಿಸಿ ಕಾಮಗಾರಿ ಆರಂಭಿಸಿದ್ರು. ಆದರೆ ಅರಕಲಗೂಡು ತಾಲೂಕಿನ ವ್ಯಾಪ್ತಿಯಲ್ಲಿ ಕೈಗೊಂಡಿರುವ 35 ಕಿಲೋಮೀಟರ್ ರಸ್ತೆ ಅವೈಜ್ಞಾನಿಕವಾಗಿ ಅಭಿವೃದ್ಧಿಗೊಂಡಿರುವ ಪರಿಣಾಮ ಅಪಘಾತಗಳು ಮರುಕಳಿಸುತ್ತಾ ಸಾವು ನೋವು ಸಂಭವಿಸುತ್ತಿವೆ. ಇದಕ್ಕೆ ನೇರ ಹೊಣೆ ಕಾಮಗಾರಿ ನಿರ್ವಹಣೆ ಹೊಂದಿರುವ ಕೆಶಿಪ್ ಇಂಜಿನಿಯರ್ಗಳ ನಿರ್ಲಕ್ಷ್ಯ ಧೋರಣೆ ಹಾಗೂ ಜನವಿರೋಧಿಯಿಂದ ಕೂಡಿದೆ. ರಸ್ತೆ ಕಾಮಗಾರಿ 8 ವರ್ಷ ಕಳೆದಿದ್ದರೂ ಕೂಡ ರಸ್ತೆಗೆ ಭೂಮಿ ನೀಡಿದ ರೈತರಿಗೆ ಸೂಕ್ತ ಪರಿಹಾರ ಕೂಡ ಸಿಕ್ಕಿಲ್ಲ ಎಂದು ಹರಿಹಾಯ್ದರು. ಪ್ರಮುಖವಾಗಿ ಸಿದ್ದಾಪುರ ಗೇಟ್ನಲ್ಲಿ ಕೈಗೊಂಡಿರುವ ರಸ್ತೆ ಕೆಲಸ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಇಲ್ಲಿ ಮಡಿಕೇರಿ, ಹಾಸನ, ಸೋಮವಾರಪೇಟೆ ಸಂಪರ್ಕ ಕಲ್ಪಿಸುವ ಕೇಂದ್ರವಾಗಿದ್ದು, ವಾಹನ ಸಂಚಾರ ವೈಜ್ಞಾನಿಕವಾಗಿ ಸಾಗಲು ಕಾಮಗಾರಿ ಅಡ್ಡಿಪಡಿಸುತ್ತಿದೆ. ಈ ಕುರಿತು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ವೈಜ್ಞಾನಿಕವಾಗಿ ಕೆಲಸ ಮುಂದುವರಿಸಲು ಸೂಚಿಸುತ್ತೇನೆ ಎಂದು ಹೇಳಿದರು. ಇದಲ್ಲದೆ ಮುಖ್ಯಮಂತ್ರಿಗಳಿಗೂ ಸಹ ಮಾಗಡಿ ಸೋಮವಾರಪೇಟೆ ರಸ್ತೆ ಅವೈಜ್ಞಾನಿಕ ಕಾಮಗಾರಿ ಕುರಿತು ಗಮನಕ್ಕೆ ತರಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪ್ರತಿಭಟನೆ ನೇತೃತ್ವ ವಹಿಸಿರುವ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಅಧ್ಯಕ್ಷ ರಾಘವೇಂದ್ರ ಗೌಡ, ಗಣೇಶ್ ವೇಲಾಪುರಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸುರೇಶ್ ಗೌಡ, ಕೊಣನೂರು ಶಹಬಾಜ್, ಬಿಳಗುಲಿ ರಾಮೇಗೌಡ, ಚಿಕ್ಕಬೊಮ್ಮನಹಳ್ಳಿ ಕೃಷ್ಣ ಸೇರಿದಂತೆ ಗ್ರಾಮಸ್ಥರು ಇದ್ದರು. ನಾವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಇವತ್ತು ಇಲ್ಲಿ ಏನು ಒಂದು ಸೂಚನಾ ಫಲಕಗಳಿಲ್ಲ, ಏನಿಲ್ಲ, ಒಂದು ಹಂಪ್ ಇಲ್ಲ. ಇವತ್ತು ನೋಡಿದ್ರೆ ಇದು ಏನು ಅಂತಾನೆ ಗೊತ್ತಾಗಲ್ಲ. ಬಂದಂಗೆ ಹೋಗ್ತಾರೆ, ಹಿಂಗೆ ಟರ್ನ್ ಆಗ್ಬೇಕಾ, ಹಿಂಗೆ ಹೋಗ್ಬೇಕಾ, ರೋಡ್ ಯಾವುದು ಇದು, ಹೈವೇ ರೋಡು ಈ ಕಡೆನಾ ಅನ್ನೋದು ಕನ್ಫ್ಯೂಸ್ ಆಗ್ತಾ ಇದೆ. ಯಾಕೆ ಇದನ್ನು ನಮ್ಮ ತಾಲೂಕಿನ ಮತ್ತು ಎಲ್ಲ ಜನಪ್ರತಿನಿಧಿಗಳು ಇದನ್ನು ಅರಿತುಕೊಂಡು ನಮ್ಮನ್ನು ಕಣ್ತರಿಸ್ತಕ್ಕಂಥ ಕೆಲಸನ ನಮ್ಮ ಸುವರ್ಣ ರಕ್ಷಣಾ ವೇದಿಕೆ ಒಂದು ಮಾಡಿದೆ. ಇದಾದ ನಂತರದಲ್ಲಿ ಇವರ ಒಂದು ಸ್ಟ್ರೈಕ್ನ ನೋಡಿ ನಾವು ಈ ಪ್ರಾಜೆಕ್ಟ್ ಬಗ್ಗೆ ಡೀಟೇಲಾಗಿ ಎಲ್ಲ ತಿಳ್ಕೊಂಡು ನಿನ್ನೆ ರಾತ್ರಿ ನಮ್ಮ ಏನು PWD ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ರಾತ್ರಿ ದೂರವಾಣಿ ಮುಖಾಂತರ ಮಾತಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗಿದೆ ಅವರಿಗೆಲ್ಲ ತಿಳ್ಕೊಂಡು ನನಗೆ ಬಂದು ಅದನ್ನು ಡೀಟೇಲಾಗಿ ಕೊಡಿ, ನಾನು ಅದನ್ನು ಏನೇ ಇದ್ರೂ ನಾನು ಸರಿಪಡಿಸ್ತೀನಿ ಅನ್ನೋ ಒಂದು ಆಶ್ವಾಸನೆ ನಮ್ಮ ಸಚಿವರು PWD ಸಚಿವರು ನಿನ್ನೆ ನನಗೆ ಫೋನಿನ ಮುಖಾಂತರ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಏನು ಯಾಕೆ ಈ ರೀತಿ ಆಗ್ತಾ ಇದೆ, ಲ್ಯಾಂಡ್ ಅಕ್ವಿಷನ್ ಆದವ್ರಿಗೆ ಇನ್ನೂ ಕರೆಕ್ಟಾಗಿ ಪರಿಹಾರ ದುಡ್ಡು ಕೊಡ್ತಾ ಇಲ್ಲ. ಇದನ್ನೆಲ್ಲ ಇಟ್ಕೊಂಡು ನಾವು ಹೇಗೆ ನಮ್ಮ ತಾಲೂಕು ಡೆವಲಪ್ ಆಗುತ್ತೆ. ಇವತ್ತು ನಮ್ಮದು ಮಲೆನಾಡು ಅಲ್ಲ, ಅರೆಮಲೆನಾಡು ಅಲ್ಲ, ಆ ಪರಿಸ್ಥಿತಿಯಲ್ಲಿ ಇವತ್ತು ನಾವು ವಾಸ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇವತ್ತು ಹಲವಾರು ವಾಣಿಜ್ಯ ಬೆಳೆಗಳನ್ನ ನಾವು ಈ ಭಾಗದಲ್ಲಿ ತಂಬಾಕು ಇರ್ಬೋದು, ಶುಂಠಿ ಇರ್ಬೋದು, ಈ ಥರ ಒಳ್ಳೊಳ್ಳೆ ಬೆಳೆಗಳು, ಆಲೂಗೆಡ್ಡೆ ಇರ್ಬೋದು, ಅಡಿಕೆ ಇರ್ಬೋದು, ಇಲ್ಲೆಲ್ಲ ಬೆಳೆದಂಥ ಸಂದರ್ಭದಲ್ಲಿ ರೈತರುಗಳು ಎಲ್ಲಿಗೆ ತೊಗೊಂಡೋಗಿ ಮಾರಬೇಕು, ಯಾವ ರೋಡಲ್ಲಿ ಹೋಗಬೇಕು. ಈಗ ನೋಡಿ, ಈಗ ರೈತರುಗಳಿಗೆ ನನಗೇನೆ ಸಹ ಇಲ್ಲಿ ಗೊತ್ತಾಗಲ್ಲ. ಯಾಕೆಂದ್ರೆ ನಾವು ಹಲವಾರು ಹೈವೇ ರೋಡಲ್ಲಿ ಡ್ರೈವ್ ಮಾಡಿದ್ದೀವಿ, ಕಾರಲ್ಲೂ ಕೂತ್ಕೊಂಡು ಓಡಾಡಿದ್ದೀವಿ. ನೋಡಿದಂಥ ಸಂದರ್ಭದಲ್ಲಿ ಎಲ್ಲಪ್ಪ ಹೋಗೋದು ಅಂತ ಹೇಳಿ ಇಲ್ಲಿ ಕನ್ಫ್ಯೂಸ್ ಆಗ್ತದೆ. ಇಂಥ ಒಂದು ಹೋರಾಟನ 5 ದಿವಸದಿಂದ ಮಾಡ್ತಾ ಇದ್ದಾರೆ. ನಾಳೆ AC ಅವರು ಮತ್ತು ತಹಶೀಲ್ದಾರರು, ಕೆಶಿಪ್ ಅವರು ಎಲ್ಲರೂ ಸಹ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ನಾವು ದೂರವಾಣಿ ಮುಖಾಂತರ ಎಲ್ಲ ಮಾತಾಡಿದ್ದೀವಿ. ನಾಳೆ ಈ ವಿಚಾರ ತಗೊಂಡು ನಾವು ಸಚಿವರಲ್ಲಿ ಹೋಗಿ ಸಚಿವರಿಂದ ಕರೆಕ್ಟಾಗಿ ನಿರ್ದೇಶನನ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿಸಿ ಇದನ್ನು ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಇವ್ರದ್ದೇನು ಸುವರ್ಣ ರಕ್ಷಣಾ ವೇದಿಕೆಯವರು ಮತ್ತು ಈ ಭಾಗದ ಎಲ್ಲ ರೈತರುಗಳು, ಹಿರಿಯವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ಸದಾಕಾಲ ಕೈ ಜೋಡಿಸ್ತೀವಿ. ಅವಶ್ಯಕತೆ ಬಿದ್ದರೆ ಮುಖ್ಯಮಂತ್ರಿಗಳಿಗೂ ಸಹ ಈ ವಿಚಾರನ ತಿಳಿಸಿ ಈ ಒಂದು ಸಮಸ್ಯೆಗೆ ಕೂಡಲೇ ಪರಿಹಾರನ ನಾವು ಒದಗಿಸೋಕ್ಕೆ ನಾವು ಮತ್ತು ನಮ್ಮ ಪಕ್ಷ ಸದಾಕಾಲ ಸಿದ್ಧವಾಗಿರುತ್ತೆ. ಇವ್ರ ಜೊತೆ ಬೆಂಬಲವಾಗಿ ನಾವು ಇರ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.